Hello guys, welcome back to my YouTube channel. ಓಕೆ ಗೈಸ್, ನಾನು ಆಲ್ರೆಡಿ ತಮ್ನೇನಲ್ಲಿ ಹಾಕಿದ್ದೀನಿ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಸೊ ನಾನು ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಒಂದಾನೊಂದು ಕಾಲದಲ್ಲಿ ನಾನು ಸ್ವಿಮ್ಮರ್ ಆಗಿದ್ದೆ. ಓಕೆನಾ, ನ್ಯಾಷನಲ್ಸ್ ಎಲ್ಲ ಅಟೆಂಡ್ ಮಾಡಿ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ, ವಿಚಾರ ಇಲ್ಲ. ನನ್ನ ಸ್ವಿಮ್ಮಿಂಗ್ ಸರ್ಟಿಫಿಕೇಟ್ಸ್ ತುಂಬ ಇದೆ, ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಸೊ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿ 7th ಸ್ಟ್ಯಾಂಡರ್ಡಲ್ಲಿ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದೆ. ಅಂದರೆ 2009-10 ಮೇ ಬಿ, ಗೊತ್ತಿಲ್ಲ. ಯಾಕೆ ಸ್ವಿಮ್ಮಿಂಗ್ ಸೇರ್ಕೊಂಡಿದ್ದು ಅಂತಂದರೆ, ಯೂಶಲಿ ನಾನು ಅದಕ್ಕಿಂತ ಮುಂಚೆ ಒಂದು ಸ್ಪೋರ್ಟ್ಸ್ಗೆ ಹೋಗ್ತಿದ್ದೆ, ಲಾನ್ ಟೆನ್ನಿಸ್ ಅಂತ. ಅಲ್ಲಿ ಹೋಗ್ತಾ ಇರೋವಾಗ ನಾನು ಸ್ವಲ್ಪ ತುಂಬ ಶಾರ್ಟ್ ಇದ್ದೆ, ಕುಳ್ಳಿ ಇದ್ದೆ. ಇವಾಗಲೂ ಕುಳ್ಳಿನೇ ಇದ್ದೀನಿ, ಅದು ಬೇರೆ ಪ್ರಶ್ನೆ. ಆವಾಗ ಎಲ್ಲರೂ ಹೇಳ್ತಾ ಇದ್ರು, ತುಂಬ ಕುಳ್ಳಿ ಇದೆಯಾ, ಸ್ವಿಮ್ಮಿಂಗ್ ಹೋಗು, ಹೈಟ್ ಆಗ್ತೀಯಾ ಅಂತೆಲ್ಲ. ನಮ್ಮಪ್ಪ ಅದಕ್ಕೆ ಏನು ಮಾಡಿದ್ರು, ಒಂದು ಐಡಿಯಾ ಮಾಡಿ, ಹೆಂಗೂ ನನ್ನ ಮಗಳು ಹೈಟ್ ಆಗ್ತಾಳೆ, ಫುಲ್ ಬೆಳೀತಾಳೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಸ್ವಿಮ್ಮಿಂಗ್ ಸೇರಿಸಿದ್ರು. ಬಟ್ ಸ್ವಿಮ್ಮಿಂಗಲ್ಲಿ ಹೈಟ್ ಆಗದೆ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ತುಂಬ ಬೆಳವಣಿಗೆ ಆಯಿತು ನನ್ನ ಲೈಫಲ್ಲಿ. ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಮೆಮೊರೀಸ್ ಅಂದರೆ ಫುಲ್ಲು ನನ್ನ ಸ್ವಿಮ್ಮಿಂಗ್ ಲೈಫ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನನ್ನ ಸ್ವಿಮ್ಮಿಂಗ್ ಲೈಫ್. ಅಂದರೆ ಎಲ್ಲ ನಾನು ಅನ್ಕೊಂಡೇ ಇರಲಿಲ್ಲ ಇದೆಲ್ಲ ನಾನು ಗೆಲ್ತೀನಿ, ಇಷ್ಟೆಲ್ಲ ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಓಕೆ, ಬೈ ದ ವೇ ನಾನು ಫಸ್ಟೇ ಹೇಳ್ಬಾರ್ದಿದೆಲ್ಲ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಫಸ್ಟ್ ಸರ್ಟಿಫಿಕೇಟ್ ಅಂತ ಸಿಕ್ಕಿದ್ದು ಅಂದರೆ ನನಗೆ ಇದು. ಸೊ ಫೋಟೋ ಹಾಕ್ತೀನಿ ನೋಡಿ. ಇದು ಬಂದು ನನಗೆ ಫಸ್ಟ್ ಸರ್ಟಿಫಿಕೇಟ್ ನನ್ನ ಜೀವನದಲ್ಲಿ. ಸ್ವಿಮ್ಮಿಂಗ್ ಅನ್ನೋಂಥ ಸ್ವಿಮ್ಮಿಂಗಲ್ಲಿ ಒಂದು ಪ್ರೈಸ್ ಗೆದ್ದೀನಿ, ಒಂದು ಸರ್ಟಿಫಿಕೇಟ್ ಗೆದ್ದೀನಿ ಅಂದರೆ ಇದೆ. ದಿಸ್ ಈಸ್ ಮೈ ಫಸ್ಟ್ ಸರ್ಟಿಫಿಕೇಟ್. ಅದು 2nd ಪ್ಲೇಸ್ ಬಂದಿದ್ದೀನಿ. ಸೊ ನನ್ನ ಲೈಫಲ್ಲಿ ಫಸ್ಟ್ ಬಂದಿರೋದ್ರೆ 2nd. ಅದು ಬಂದು 2010 4th ಸೆಪ್ಟೆಂಬರ್ 2010. ಸೊ ದಿಸ್ ಈಸ್ ಮೈ ಫಸ್ಟ್ ಸರ್ಟಿಫಿಕೇಟ್. ನೆಕ್ಸ್ಟ್ ಮೆಡಲ್ ಬಂದಿದ್ದು ಅಂದರೆ ಈ ಸರ್ಟಿಫಿಕೇಟು. ಇದು ಮೇ ಬಿ ಮೈಸೂರಲ್ಲೇ ಅನಿಸುತ್ತೆ. ಎಸ್, ಮೈಸೂರಲ್ಲೇ. ಇದು 3rd ಪ್ಲೇಸ್ ಬಂದಿದ್ದು, ಅಂದರೆ ಬ್ರಾನ್ಸ್ ಮೆಡಲ್. 3rd ಕಾಂಪಿಟೇಷನಲ್ಲಿ ನಾನು 3 ಮೆಡಲ್ ತಗೊಂಡೆ. ಯೂಶಲಿ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ನಾನು ಒಂದೊಂದು ಸಿಂಗಲ್ ಮೆಡಲ್ ತಗೊಂಡಿದ್ದು. 3rd ಕಾಂಪಿಟೇಷನಲ್ಲಿ ಬಂದು ನಾನು 3 ಮೆಡಲ್ಸ್ ತಗೊಂಡಿದ್ದೆ. ಅದರದ್ದು ಸರ್ಟಿಫಿಕೇಟ್ಸ್ ಇದು. ಒಂದು ಫಸ್ಟ್ ಬಂದಿದ್ದೀನಿ, ಒಂದು 2nd ಬಂದಿದ್ದೀನಿ, ಒಂದು 3rd ಬಂದಿದ್ದೀನಿ. ಸೊ 3 ಇವೆಂಟ್ ಮಾಡಿದ್ದೆ. ಸೊ ಅದರಲ್ಲಿ ಫಸ್ಟು, 2nd, 3rd 3 ಬಂದಿದೆ. ಸೊ ತುಂಬ ಖುಷಿಯಾಗಿದೆ. 3 ಮೆಡಲ್ಸ್ ಗೆದ್ಬಿಟ್ಟೆ ಅಂತ, ಒಂದೇ ಸಾರಿ 3 ಮೆಡಲ್ಸ್ ಗೆದ್ಬಿಟ್ಟಿದೆ ಅಂತ. ಸೊ ಇನ್ನೂ ಜ್ಞಾಪಕ ಇದೆ ಆ ಒಂದು ಮೂಮೆಂಟ್ಸ್, ಏನೇನೆಲ್ಲ ಮಾಡಿದ್ನು. ನೆಕ್ಸ್ಟ್ ನಾನು ಹೋಗಿದ್ದು ಅಂದರೆ ತಿರ್ಗಾ ಮೈಸೂರಲ್ಲಿ. ಆಲ್ಮೋಸ್ಟ್ ನಾನು ಮೈಸೂರಲ್ಲೇ ತುಂಬ ಕಾಂಪಿಟೇಷನ್ಸ್ಗಳು ಅಟೆಂಡ್ ಮಾಡಿದ್ದು. ಯೂಶಲಿ ಮೈಸೂರಲ್ಲೇ ಜಾಸ್ತಿ ಕಾಂಪಿಟೇಷನ್ಸ್ ಬರ್ತಾ ಇತ್ತು, ಇಲ್ಲಾಂದರೆ ಬ್ಯಾಂಗ್ಳೂರು, ಮೈಸೂರಿಲ್ಲ ಬ್ಯಾಂಗ್ಳೂರಲ್ಲಿ. ಸೊ ದಿಸ್ ಈಸ್ ಮೈ 4th ಕಾಂಪಿಟೇಷನ್ಗೆ ಸಿಕ್ಕಿರುವಂಥ ಸರ್ಟಿಫಿಕೇಟು. ಒಂದು ಫಸ್ಟ್ ಬಂದಿದೆ, ಇನ್ನೊಂದು 2nd ಪ್ಲೇಸ್ ಬಂದಿದೆ. ಇದೆಲ್ಲ ಡಿಸ್ಟಿಕ್ ಲೆವೆಲ್. ಆ್ಯಕ್ಚುಲಿ ದಿಸ್ ಈಸ್ ಆಲ್ ಡಿಸ್ಟಿಕ್ ಲೆವೆಲ್. ಇನ್ನು ಸ್ಟೇಟ್ ಲೆವೆಲ್ ಇದೆ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಸರ್ಟಿಫಿಕೇಟ್ ಇದೆ. ನ್ಯಾಷನಲ್ ಲೆವೆಲ್ಸ್ಗೂ ಹೋಗಿದ್ದೀನಿ, ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದೀನಿ. ಬಟ್ ನ್ಯಾಷನಲ್ ಲೆವೆಲಲ್ಲಿ ನಾನು ಒಂದು ಮೆಡಲು ಗೆದ್ದಿಲ್ಲ, ಬಟ್ ಅಟೆಂಡ್ ಮಾಡಿದ್ದೀನಿ. ಅದಕ್ಕೆಲ್ಲ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ಸ್ ಇದೆ, ಅದೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆನಾ, ಸದ್ಯಕ್ಕೆ ಏನೇನು ಡಿಸ್ಟಿಕ್ಕಿಂದ ಹೋಗ್ತಾ ಇದ್ದೀನಿ, ಡಿಸ್ಟಿಕ್ಕಿಂದ ಸ್ಟೇಟ್ಸು ಆ ಥರ ಹೋಗ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಸ್ಟಿಕ್ಸ್ ನೋಡಿ. ಇದು ಸ್ಟೇಟ್ ಲೆವೆಲ್, ಇದು ಸ್ಟೇಟ್ ಲೆವೆಲ್. ಆ್ಯಕ್ಚುಲಿ ಇದು ಬಂದು ಬ್ಯಾಂಗ್ಳೂರಲ್ಲಿ ಆಗಿದ್ದು ಅನಿಸುತ್ತೆ, ಬ್ಯಾಂಗ್ಳೂರಲ್ಲಿ ಆಗಿರೋದು. 3rd ಪ್ಲೇಸ್ ಬಂದಿದೆ. ಸೊ ದಿಸ್ ಈಸ್ ದ ಸ್ಟೇಟ್ ಲೆವೆಲ್. 3rd ಪ್ಲೇಸ್ ಬಂದರೆ ನ್ಯಾಷನಲ್ಗೆ ಸೆಲೆಕ್ಟ್ ಆಗಲ್ಲ, ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ ಸೆಲೆಕ್ಟ್ ಆಗೋದು. ಸೊ ಇದರಲ್ಲಿ ನಾನು ಸೆಲೆಕ್ಟ್ ಆಗಿರಲಿಲ್ಲ ನ್ಯಾಷನಲ್ಸು. ಸೊ 3rd ಪ್ಲೇಸ್ ಬಂದಿದೆ. ಸೊ ನೆಕ್ಸ್ಟ್ ಬಂದು ಇದನ್ನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನೇ. ಅದರಲ್ಲಿ ನಾನು 2 ಸೆಕೆಂಡ್ ಬಂದಿದ್ದೀನಿ. ಸೊ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ 2 ಸೆಕೆಂಡ್ ಬಂದಿದ್ದೀನಿ. ಮೇ ಬಿ ಇದರಲ್ಲಿ ನಾನು ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದೆ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಎಲ್ಲಿ ಯಾವುದು ಅಂತ. ಪುಣೆ ಇರಬೇಕನ್ಸುತ್ತೆ, ಪುಣೆ. ಎಸ್, ಪುಣೆಗೆ ಹೋಗಿದೆ ನಾನು ಈ ನ್ಯಾಷನಲ್ಸ್ ಹೋಗ್ಬೇಕು ಅಂತ. ಸ್ಟೇಟ್ ಲೆವೆಲ್ ಇದು ವಿನ್ ಆಗಿ. ಸೊ ಐ ವೆಂಟ್ ಫಾರ್ ಪುಣೆ. ನೆಕ್ಸ್ಟ್ ಇಯರ್ ಮಾಡಿದ್ದೆ ಸೇಮ್ ಅದೇ ಥರನೇ. 2012 ಮಾಡಿದ್ದು, ಅದು ಲಾಸ್ಟ್ ಟೈಮ್ ತೋರಿಸಿದ್ದು. ಇದು
13th ಇದು. ಸೊ ಇದು ಬಂದು ಇದನ್ನು ಕೂಡ ನೋಡಿ, ಒಂದು 2 ಥರ್ಡ್ ಬಂದಿದ್ದೀನಿ, ಒಂದು ಫಸ್ಟ್ ಬಂದಿದ್ದೀನಿ. ಓಕೆನಾ, ಅದನ್ನು ಕೂಡ ನಾನು ಇದರಲ್ಲೂ ನ್ಯಾಷನಲ್ಸ್ ಹೋಗಿದೆ ನಾನು. ಇದು ಮೇ ಬಿ ನನ್ನ ಪ್ರಕಾರ ಗೊತ್ತಿಲ್ಲ, ನಾನು ಪುಣೆನೇ ಅನ್ಸುತ್ತೆ, ಇನ್ನು 2 ಪುಣೆನೇ ಅನ್ಸುತ್ತೆ. 2 ಸಾರಿ ಹೋಗಿದ್ದೀನಿ ನಾನು ಪುಣೆಗೆ ನ್ಯಾಷನಲ್ಸ್ಗೆ. ಸೊ 2 ಪುಣೆನೇ ಅನ್ಸುತ್ತೆ ನನ್ನ ಪ್ರಕಾರ. ಸೊ ನಾನು ಸರ್ಟಿಫಿಕೇಟ್ ಅಲ್ಲಿ ನೋಡಿ ಹೇಳ್ತೀನಿ ನಿಮಗೆ. ಓಕೆ, ಇದು ಪೈಕಾ ಅಂತ ಹೇಳ್ತಾರೆ. ಈ ಕಾಂಪಿಟೇಷನ್ ಹೆಸರು ಬಂದು ಪೈಕಾ ಅಂತಾರೆ. ಅಂದ್ರೆ ಪಂಚಾಯತ್ ಯುವ ಕ್ರೀಡಾ ಔರ್ ಖೇಲ್ ಅಭಿಯಾನ್ ಅಂತ ಅದು ಫುಲ್ ಫಾರ್ಮ್. ಓಕೆನಾ, ಅದರದೊಂದು ಕಾಂಪಿಟೇಷನ್. ಸೊ ಅದರದ್ದು ಸರ್ಟಿಫಿಕೇಟ್ಸ್ ಅಂದ್ರೆ ಇದೆಲ್ಲ ಫುಲ್ಲು ನೋಡಿ. 2012 ಇದೆ, 2012 ಇದೆ, ಆಮೇಲೆ 2013 ಇದೆ, 2013 ಇದೆ. ಓಕೆನಾ, ಅದರಲ್ಲಿ ಇದೆಲ್ಲ ಸ್ಟೇಟ್ ಲೆವೆಲ್. ಪೈಕಾದಲ್ಲೇ ನಾನು ಗೆದ್ದು ಫಸ್ಟ್ ನ್ಯಾಷನಲ್ಸ್ ಹೋಗಿದ್ದು ಭೂಪಾಲ್ಗೆ. ಸೊ ಇಷ್ಟು ಸರ್ಟಿಫಿಕೇಟ್ ಇದೆ ಇದ್ರದ್ದು ಪೈಕಾದು. ತುಂಬಾ ಅಟೆಂಡ್ ಮಾಡಿದ್ದೆ ನಾನು, ಎಷ್ಟೊಂದಿದೆ ನೋಡಿ. 2012, 13ವರೆಗೂ ಇದೆ. ಡಿಸ್ಟಿಕ್ ಲೆವೆಲ್, ಇದು ಡಿಸ್ಟಿಕ್ ಲೆವೆಲ್. ಇದು ಬಂದು ನಾನು ಮಂಡ್ಯದಲ್ಲಿ ಸ್ವಿಮ್ಮಿಂಗ್ ಕಲ್ತಿದ್ದು. ನಾವು ಮಂಡ್ಯದಲ್ಲಿದ್ವಿ ಆ ಟೈಮಲ್ಲಿ, ಸ್ವಿಮ್ಮಿಂಗ್ ಕಲ್ತಿದ್ದು ಅಲ್ಲೇ. ಸೊ ಅಲ್ಲಿ ಒಂದು ಕಾಂಪಿಟೇಷನ್ ನಡೆಸಿದ್ರು ಡಿಸ್ಟಿಕ್ ಲೆವೆಲ್, ಅದರಲ್ಲಿ ಬಂದಿರುವಂಥ ಸರ್ಟಿಫಿಕೇಟ್ ಇದು. ಓಕೆ, ಇದು ಬಂದು 2011 ಅಲ್ಲಿ ತಗೊಂಡಿರೋದು. ಅದೇ ಥರ ನಾನು ಎಷ್ಟೋ ಸರ್ಟಿಫಿಕೇಟ್ಸ್ ತಗೊಂಡಿದ್ದೀನಿ. 2012, 13ವರೆಗೂ ಮಾಡಿದ್ದೀನಿ. 2012 ಮತ್ತು 13, 11, 3 years ಸೇಮ್ ಕಾಂಪಿಟೇಷನು. ಇಷ್ಟು ಸರ್ಟಿಫಿಕೇಟ್ಸ್ ತಗೊಂಡು ಕೆಲವೊಂದಕ್ಕೆ ಲ್ಯಾಮಿನೇಷನ್ ಹಾಕ್ಸಿಲ್ಲ, ಕೆಲವೊಂದಕ್ಕೆ ಲ್ಯಾಮಿನೇಷನ್ ಆಗಿದೆ. ಓಕೆನಾ, ಆಲ್ಮೋಸ್ಟ್ ಎಲ್ಲ ನೋಡಿ ಇದೆಲ್ಲ ಮೈಸೂರಲ್ಲೇ ಆಗಿರುವಂಥ ಕಾಂಪಿಟೇಷನು. ಆ್ಯಂಡ್ ನನ್ನ ಫೇವ್ರೆಟ್ ಸ್ಟ್ರೋಕ್ ಬಂದು ಬ್ಯಾಕ್ ಸ್ಟ್ರೋಕ್. ಸೊ ನೀವು ಸರ್ಟಿಫಿಕೇಟ್ ನಾನು ಫೋಟೋ ಹಾಕ್ತಾ ಇರ್ತೀನಿ ನೋಡಿ, ಅದರಲ್ಲೆಲ್ಲ ಆಲ್ಮೋಸ್ಟ್ ಬ್ಯಾಕ್ ಸ್ಟ್ರೋಕ್ ಅನ್ನೋದೇ ಇದೆ. ಬ್ಯಾಕ್ ಸ್ಟ್ರೋಕ್ ಈಸ್ ಮೈ ಫೇವ್ರೆಟ್ ಸ್ಟ್ರೋಕ್. 100 meters 200 meters ಬ್ಯಾಕ್ ಸ್ಟ್ರೋಕ್ ಅಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಗೆದ್ದಿರೋದು. ಈವನ್ ನನ್ನ ಫಸ್ಟ್ ಸರ್ಟಿಫಿಕೇಟ್ ಅಲ್ಲೂ ಕೂಡ ಬ್ಯಾಕ್ ಸ್ಟ್ರೋಕ್ ಇರೋದು. ಸೊ ದಟ್ ಈಸ್ ಫೇವ್ರೆಟ್ ಸ್ಟ್ರೋಕ್ ಆಕ್ಚುಲಿ. ಇದನ್ನು ಬ್ಯಾಕ್ ಸ್ಟ್ರೋಕ್ ಅಂತಾನೆ ಇದೆ. ಈ ಮೈಸೂರಲ್ಲಿ ದಸರಾ ನಡೆಯುತ್ತಲ್ಲ, ಆ ಟೈಮಲ್ಲಿ ಕಾಂಪಿಟೇಷನ್ ಮಾಡಿಸ್ತಾರೆ, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಎಲ್ಲ ಮಾಡಿಸ್ತಾರೆ. ಇನ್ನು ಬೇರೆ ಬೇರೆ ಕಾಂಪಿಟೇಷನ್ಸ್ ಇರುತ್ತೆ, ಮೇ ಬಿ ನನಗೂ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಬಟ್ ಸ್ವಿಮ್ಮಿಂಗ್ ಅಂತೂ ಪಕ್ಕ 100% ಇದ್ದೇ ಇರುತ್ತೆ. ಸೊ ಅವಾಗ ನಾವೆಲ್ಲ ಜಾಸ್ತಿ ದಸರಾಗಳಿಗೆ ಹೋಗ್ತಾ ಇದ್ದಿದ್ದು. ಸೊ ದಸರಾ ಕಾಂಪಿಟೇಷನ್ ಅಂದ್ರೆ ಅದೊಂಥರ ಹೈ. ಸೊ ನಮಗೂ ಮತ್ತೆ ಮೈಸೂರವ್ರಿಗೂ ಕಾಂಪಿಟೇಷನ್ ನಡೆಸ್ತಾ ಇದ್ರು. ಮೈಸೂರವ್ರದ್ದು ಸ್ವಿಮ್ಮರು ಮಂಡ್ಯ ಸ್ವಿಮ್ಮರ್ಸ್ನ ಸೇರಿಸಿ ಕಾಂಪಿಟೇಷನ್ ನಡೆಸ್ತಾ ಇದ್ರು. ಹೆಂಗಾಗ್ತಿತ್ತು ಅಂದ್ರೆ, ಈ RCB ಮತ್ತೆ CSK ಆಡ್ತಾರಲ್ಲ, ಆ ಥರ ಕಾಂಪಿಟೇಷನ್ ಆಗೋದು. ಅವರಿಬ್ರು ಹೆಂಗೆ ಒಂಥರ ಎನಿಮೀಸ್ ಆಗಿರ್ತಾರೋ, ಅದೇ ಥರನೇ ಮೈಸೂರು ಮತ್ತೆ ಮಂಡ್ಯ ಸ್ವಲ್ಪ ಎನಿಮೀಸ್ ಆಗಿರೋರು. ಸೊ ನಾವು ಬಿಟ್ಕೊತಾ ಇರಲಿಲ್ಲ. ಮೈಸೂರವ್ರು ಅಂದರೆ ಫಸ್ಟ್ ನಾವೇ ಇರಬೇಕು ಅಂತ ಹೋಗ್ಬಿಡ್ತಾ ಇದ್ವಿ, ಫಸ್ಟ್ ನಾವೇ ನುಗ್ಗಿಬಿಡ್ತಾ ಇದ್ವಿ. ಸೊ ಮಂಡ್ಯ ಯಾವಾಗಲೂ ಫಸ್ಟ್ ಪ್ಲೇಸ್ ಬರೋದು. ಸೊ ಅದರದ್ದು ಸರ್ಟಿಫಿಕೇಟ್ಸ್ ಇದೆ. ಒಂದೇ ಕಾಂಪಿಟೇಷನಲ್ಲಿ ನಾನು 5 ಸರ್ಟಿಫಿಕೇಟ್ಸ್ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಆಲ್ ಮೈಸೂರು ದಸರಾ. ಇದು ನೆಕ್ಸ್ಟ್ ಇಯರ್ ಮೈಸೂರು ದಸರಾ ಸೇಮ್ ಅದೇನೆ. ಆಲ್ಮೋಸ್ಟ್ 4 years ದಸರಾ ಆಡಿಸಿ 4 years ಮೈಸೂರಲ್ಲಿ ದಸರಾ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ. ಸೊ ಇದು ಬಂದು ಬೆಳಗಾಮಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ ವರ್ಷಕ್ಕೊಂದ್ಸರಿ. ನಾನು ಮೇ ಬಿ 2 ವರ್ಷ ಅನ್ಸುತ್ತೆ ಅಟೆಂಡ್ ಮಾಡಿದ್ದು. ಆಮೇಲೆ ಯಾಕೋ ನಿಲ್ಲಿಸ್ಬಿಟ್ರು ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಸೊ ಅದರಲ್ಲಿ ನಾನು 2nd place ತಗೊಂಡಿದ್ದೀನಿ, 2ರಲ್ಲೂ 2nd place ತಗೊಂಡಿದ್ದೀನಿ. 2 ಸರ್ಟಿಫಿಕೇಟ್ ಬಂದಿದೆ. ಸೊ ದಿಸ್ ಈಸ್ ಬೆಳಗಾಂ ಕಾಂಪಿಟೇಷನ್. ಬೆಳಗಾಂದು ಒಂದು ಮೆಮೊರೀಸ್ ಇದೆ. ಏನು ಅಂದರೆ, ಇವಾಗ ಒಂದು ಯಾವ್ದಾದ್ರು ಕಾಂಪಿಟೇಷನ್ಗೆ ಹೋಗ್ಬೇಕು, ಬ್ಯಾಂಗ್ಳೂರ್ ಆಗಲಿ, ಬೆಳಗಾಂ ಆಗಲಿ, ಮೈಸೂರು ಆಗಲಿ, ಎಲ್ಲೇ ಆಗಿದ್ರು ಕೂಡ ನಾವೇನು ಮಾಡ್ತಿದ್ವಿ, ನಾವು ಒಬ್ಬೊಬ್ಬರೇ ಹೋಗ್ತಾ ಇರಲಿಲ್ಲ. ನಮ್ಮಲ್ಲಿರೋ ಎಲ್ಲ ಯಾರ್ಯಾರು ಸ್ವಿಮ್ಮರ್ಸ್ ಇದ್ದಾರೋ ಅವ್ರ ಪೇರೆಂಟ್ಸು ಎಲ್ಲರೂ ಒಂದು ಕಡೆ ಗೆಟ್ ಟುಗೆದರ್ ಆಗ್ತೀವಿ. ಆಮೇಲೆ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತೀವಿ. ಬೆಳಗಾಂ ಅಂದರೆ ಟ್ರೈನಲ್ಲಿ ಹೋಗ್ತಾ ಇದ್ವಿ, ಬ್ಯಾಂಗ್ಳೂರ್ ಅಂದರೆ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಒಂದೊಂದ್ಸರಿ ಟ್ರೈನಲ್ಲಿ ಹೋಗ್ತಾ ಇದ್ವಿ, ಆ ಥರ ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಸ್ವಲ್ಪ ಸಪ್ರೇಟಾಗಿ ಹೋಗ್ತಾ ಇದ್ವಿ ಬ್ಯಾಂಗ್ಳೂರ್ಗೆ ಅಂದರೆ. ಬಟ್ ಮೈಸೂರು ಮತ್ತು ಬೆಳಗಾಂ ಟ್ರಿಪ್ ಅಂದರೆ, ಬೆಳಗಾಂ ಅಂದರೆ ಅದೊಂಥರ ಟ್ರಿಪ್ ಥರ, ನಮಗೆ ಕಾಂಪಿಟೇಷನ್ ಥರ ಅನ್ಸೋದೇ ಇಲ್ಲ. ಟ್ರಿಪ್ ಥರ ಹೋಗ್ತಾ ಇದ್ವಿ, ಟ್ರಿಪ್ ಮುಗಿಸ್ಕೊಂತಿರೋ ವಾಪಸ್ ಬರ್ತಾ ಇದೀವಿ ಅಂತ ಅನಿಸ್ತಾ ಇತ್ತು. ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ಗೆ, ಎಲ್ಲರೂ ಅವ್ರವ್ರ ಪೇರೆಂಟ್ಸ್ ಬಂದ್ಬಿಡೋರು, ಅವ್ರಿಗಂತೂ ಫುಲ್ ಟ್ರಿಪ್ಪು. ನಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ, ಕಾಂಪಿಟೇಷನ್ ಇದೆಯಲ್ಲಪ್ಪ, ಅದಿದೆಯಪ್ಪ, ಅವ್ರಿಗೂ ಇರುತ್ತೆ ಪೇರೆಂಟ್ಸ್ಗೂ.
ಬಟ್ ನಾವು ಮಾಡಬೇಕಲ್ಲ, ಸ್ವಲ್ಪ ನಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಸೊ ಅದೊಂಥರ ಮೆಮೊರೀಸ್ ನಮಗೆ. ಸ್ವಿಮ್ಮಿಂಗಲ್ಲಿ ತುಂಬ ಮಜಾ ಮಾಡಿದ್ದೀವಿ. ಇದು ದಸರಾ ನೋಡಿ, ನೆಕ್ಸ್ಟ್ ಇಯರ್ ದಸರಾ. ಇದು ಎಲ್ಲ ಲ್ಯಾಮಿನೇಟ್ ಮಾಡಿಸಿಲ್ಲ, ಲ್ಯಾಮಿನೇಟ್ ಮಾಡಿಸ್ಬೇಕು. ಇದನ್ನು ದಸರಾನೇ. ದಸರಾದಲ್ಲಿ ಹೋದ್ರೆ ಸಾಕು, ಫುಲ್ ಸರ್ಟಿಫಿಕೇಟ್ ಮೇಲೆ ಸರ್ಟಿಫಿಕೇಟ್, ಮೆಡಲ್ ಮೇಲೆ ಮೆಡಲ್ಲು. ಸೊ ಅಲ್ಲಿ ಹೆಂಗೆ ದಸರಾದಲ್ಲಿ ಫಸ್ಟ್ ಪ್ಲೇಸ್ಗೆ ಮೆಡಲ್ಲು ಕೊಡ್ತಾಯಿದ್ರು, ಸರ್ಟಿಫಿಕೇಟು ಕೊಡ್ತಾಯಿದ್ರು. ಫಸ್ಟ್ ಪ್ಲೇಸ್ಗೆ ಬಂದು 5,000 ಕೊಡೋರು, 5,000 ಕೊಡೋರು. ಸೆಕೆಂಡ್ ಪ್ಲೇಸ್ ಬಂದು 2,500 ಏನೋ ಕೊಡೋರು, ಮೇ ಬಿ 3,000 ಏನೋ ಕೊಡೋರು, ಕರೆಕ್ಟ್ 3,000 ಕೊಡೋರು. ಥರ್ಡ್ ಪ್ಲೇಸ್ಗೆ 1,500 ಕೊಡೋರು. ಸೊ ಅದರಲ್ಲಿ ಇಷ್ಟು ಗೆದ್ದು ನಾನು ಒಂದಷ್ಟು ಅಮೌಂಟ್ ಮಾಡಿದ್ದೆ. ಆಲ್ಮೋಸ್ಟ್ 60,000 ಏನೋ ಮಾಡಿದೆ ನನ್ನ ಅಕೌಂಟಲ್ಲಿ. ಅದು ತುಂಬ ವರ್ಷ ಆದಮೇಲೆ ನಾನು ಯೂಸ್ ಮಾಡಿಕೊಂಡೆ. ಓಕೆ, ಈ ಸರ್ಟಿಫಿಕೇಟ್ ಬಂದು ದಿಸ್ ಈಸ್ ನಾಟ್ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಆರ್ ಎನಿ ಅದರ್ ಸರ್ಟಿಫಿಕೇಟ್. ಇದು ಬಂದು ನನಗೆ ಸನ್ಮಾನ ಮಾಡಿದ್ರು. ಯಾವಾಗ ಅಂದರೆ ರಿಪಬ್ಲಿಕ್ ಡೇ ಟೈಮಲ್ಲಿ 2013 ಸನ್ಮಾನ ಮಾಡಿದ್ರು. ಯಾರ್ಯಾರು ನ್ಯಾಷನಲ್ಸ್ಗೆ ಹೋಗಿದ್ದಾರೆ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ರು. ಬಟ್ ನಾಟ್ ಓನ್ಲಿ ಇನ್ ಸ್ವಿಮ್ಮಿಂಗ್, ಇನ್ ಅದರ್ ಸ್ಪೋರ್ಟ್ಸ್ ಆಲ್ಸೋ. ಆವಾಗ ನನಗೆ ಸರ್ಟಿಫಿಕೇಟು, ಶಾಲು ಮತ್ತು ಒಂದು ಹಾರ ಹಾಕಿದ್ರು. ಓಕೆ, ನೆಕ್ಸ್ಟ್ ಬಂದು ಕಾಲೇಜಲ್ಲಿ ಇದೆಲ್ಲ ಸ್ಕೂಲು ಇದೆಲ್ಲ ಆಯಿತು. ಇದು ಒಂದು ಕಾಲೇಜಲ್ಲಿ ನಾನು ಒಂದ್ಸರಿ ಹೋಗಿದ್ದೆ ನ್ಯಾಷನಲ್ಸ್ಗೆ. ಇದೂ ಸ್ಟೇಟ್ ಲೆವೆಲ್. ಇದು ವಿನ್ ಆಗಿ ನಾನು ಗುಜರಾತ್ಗೆ ಹೋಗಿದ್ದೆ, ರಾಜ್ಕೋಟ್ಗೆ ಹೋಗಿದ್ದೆ. ಸೊ ಅದು ಜ್ಞಾಪಕ ಇದೆ. ಇದನ್ನು ನಾನು ಇದು ವಿನ್ ಆಗಿ ನಾನು ಎಲ್ಲಿ ಹೋಗಿದೆ, ಕಲ್ಕತ್ತಾಗೆ ಹೋಗಿದ್ದೆ. ಇದೂ ಕಾಲೇಜ್ ಟೈಮಲ್ಲೇ ಹೋಗಿದ್ದು ನಾನು. ಈ ಸ್ಟೇಟ್ಸ್ ವಿನ್ ಆಗಿ ನಾನು ಕಲ್ಕತ್ತಾಗೆ ನ್ಯಾಷನಲ್ಸ್ಗೆ ಹೋಗಿದ್ದೆ. ಇಷ್ಟು ಏನೇನು ತೋರಿಸಿದ್ದೀನೋ ಅದೆಲ್ಲ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ಲು ಗೆದ್ದಿರೋಂಥ ಕೆಲವೊಂದು ಸರ್ಟಿಫಿಕೇಟ್ಸ್ ಅದು. ಓಕೆನಾ? ಸೊ ಇವಾಗ ನಾನು ತೋರಿಸ್ತಿರೋಂಥ ಸರ್ಟಿಫಿಕೇಟ್ಸ್ ಬಂದು ನಾನು ನ್ಯಾಷನಲ್ಸ್ಗೆ 7 ನ್ಯಾಷನಲ್ಸ್ ಅಟೆಂಡ್ ಮಾಡಿದ್ದೀನಿ ಟೋಟಲ್ ಆಗಿ. ಸೊ ಫಸ್ಟ್ ನಾನು ನ್ಯಾಷನಲ್ಸ್ಗೆ ಹೋಗಿದ್ದು ಅಂದರೆ ಭೋಪಾಲ್, ಮಧ್ಯಪ್ರದೇಶ್. ಸೊ ಅದರದ್ದು ಸರ್ಟಿಫಿಕೇಟ್ ಇದು. ಸೊ ಇದು ಬಂದು ನಾನು 2011 ಹೋಗಿದ್ದು. 2011 ಹೋಗಿದ್ದು. ದಿಸ್ ಈಸ್ ದ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್. ಇದು ಯಾವುದು ನನಗೆ ಗೆದ್ದಿರೋಂಥ ಸರ್ಟಿಫಿಕೇಟ್ ಅಲ್ಲ. ಇದು ಗೆದ್ದಿಲ್ಲ ಯಾವುದ್ರಲ್ಲೂ. ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ನಾನು ಯಾವುದು ನ್ಯಾಷನಲ್ಸಲ್ಲಿ ಗೆದ್ದಿಲ್ಲ. ಬಟ್ ನ್ಯಾಷನಲ್ಸ್ ಹೋಗೋದು ಇಟ್ಸ್ ನಾಟ್ ಸೊ ಈಸಿ ಆ್ಯಕ್ಚುಲಿ. ತುಂಬ ಕಷ್ಟಪಟ್ಟು ಹೋಗಿದ್ದಾರೆ, ತುಂಬ ಜನ ಹೋಗಿದ್ದಾರೆ, ನಾನು ಹೋಗಿದ್ದೆ. ಇದು ಬಂದು ನೆಕ್ಸ್ಟ್ ಸರ್ಟಿಫಿಕೇಟ್ ಬಂದು ಪುಣೆ, ಮಹಾರಾಷ್ಟ್ರ. ಓಕೆ, ಪುಣೆನಲ್ಲಿ ನಾವು 2 ಸರಿ ಹೋಗಿರೋದು ನಾನು ಪುಣೆ. ಬಟ್ 2012 ಒಂದ್ಸರಿ ಹೋಗಿದ್ದೆ ನಾನು ಪುಣೆಗೆ. ನೆಕ್ಸ್ಟು ಒಡಿಶಾ, ಸೇಮ್ ಅದೇ 2012 ಅದೇ ವರ್ಷದಲ್ಲೇ ಒಡಿಶಾ 2 ಸರಿ ಅಟೆಂಡ್ ಮಾಡಿದೆ. ಒಂದೇ ವರ್ಷದಲ್ಲಿ 2 ಸರಿ ಅಟೆಂಡ್ ಮಾಡಿದೆ ನ್ಯಾಷನಲ್ಸ್ಗೆ. ಅದು ಹೆಂಗಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ನಾನು ಬ್ರೇಕು ಇರಲಿಲ್ಲ. ಇದು ಮುಗಿಸ್ಕೊಂಡು ನಾನು ಅಲ್ಲಿಂದ ಒಡಿಶಾಗೆ ಹೋಗಿದ್ದು, ಪುಣೆಯಿಂದ ಒಡಿಶಾಗೆ ಹೋಗಿದ್ದು. ನಾನು ಬ್ಯಾಂಗ್ಳೂರ್ಗೂ ಬಂದಿಲ್ಲ ವಾಪಸ್. ಬ್ಯಾಂಗ್ಳೂರಿಂದ ಫಸ್ಟ್ ಪುಣೆಗೆ ಹೋಗಿ ಅಲ್ಲೇ ಅಟೆಂಡ್ ಮಾಡಿ ಪುಣೆಯಿಂದ ಸೀದಾ ಒಡಿಶಾಗೆ ಹೋಗಿದ್ದು ನಾವು. ಸೊ ನಾವು ಬ್ಯಾಂಗ್ಳೂರ್ ವಾಪಸ್ ಬಂದಿಲ್ಲ, ಒಡಿಶಾ ಮುಗಿಸ್ಕೊಂಡೆ ವಾಪಸ್ ಬಂದಿದ್ದು ಬ್ಯಾಂಗ್ಳೂರ್ಗೆ. ಸೊ ಆಲ್ಮೋಸ್ಟ್ 1 ತಿಂಗಳು ನಾನು ರಜಾ ತಗೊಂಡೆ ಸ್ಕೂಲ್ಗೆ. ಇನ್ನೊಂದು ಸರಿ ಅದೇ ಹೇಳಿದ್ನಲ್ಲ 2 ಸರಿ ಪುಣೆಗೆ ಹೋಗಿದ್ದೆ ಅಂತ. ಸೊ ಇದು ಬಂದು ಇನ್ನೊಂದು ಸರಿ ಪುಣೆಗೆ ಹೋಗಿದ್ದು 2013 ನಾನು ಪುಣೆಗೆ ಹೋಗಿದ್ದೆ. 2015 ರಾಜ್ಕೋಟ್ಗೆ ಹೋದೆ. ನೋಡಿ, ರಾಜ್ಕೋಟ್ ಗುಜರಾತ್. 2015 2 ಸರಿ ಹೋಗಿದ್ದೀನಿ. 2015 2 ಸರಿ ಹೋಗಿದ್ದೀನಿ. ಒಂದು ರಾಜ್ಕೋಟ್, ಇನ್ನೊಂದು ಕಲ್ಕತ್ತಾ, ವೆಸ್ಟ್ ಬೆಂಗಾಲ್. ಆಗೋಯ್ತು, 6 ಆಯ್ತು ಇದು. ಇನ್ನೊಂದು ಹೈದ್ರಾಬಾದ್ಗೆ ಹೋಗ್ಬೇಕಿತ್ತು. ಸೊ ನಾನು ಸೆಕೆಂಡ್ PU ನಲ್ಲಿ ಎಕ್ಸಾಮ್ಸ್ ಇತ್ತು ಆ ಟೈಮಲ್ಲಿ. ಅದೇ ಟೈಮಲ್ಲಿ ಎಕ್ಸಾಮ್ಸ್ ಇತ್ತು, ನಾನು ಹೋಗಿರ್ಲಿಲ್ಲ ಹೈದ್ರಾಬಾದ್ಗೆ. ಅದೊಂದು ಮಿಸ್ ಆಯ್ತು ಅಷ್ಟೇ. ಇನ್ನೆಲ್ಲ ಇದೆ, ಇಲ್ಲೇ ಸರ್ಟಿಫಿಕೇಟ್ಸ್ ಇದೆ. ಮೆಡಲ್ಸ್ ತೋರಿಸ್ಬೇಕಿತ್ತು, ಮೆಡಲ್ಸ್ ತೋರಿಸ್ತೀನಿ ನೋಡಿ. ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಗೋಲ್ಡ್ ಮೆಡಲ್ ಸಪ್ರೇಟು, ಸಿಲ್ವರ್ ಮೆಡಲ್ ಸಪ್ರೇಟು, ಬ್ರಾನ್ಸ್ ಮೆಡಲ್ ಸಪ್ರೇಟ್ ಆಗಿ ಇಟ್ಟಿದ್ದೀನಿ ನೋಡಿ. ಇದು ಬಂದು ಗೋಲ್ಡ್ ಮೆಡಲ್ ಇಷ್ಟು ಗೆದ್ದಿದ್ದೀನಿ. ಇದು ಬಂದು ಸಿಲ್ವರ್. ಸೊ ನನ್ನ ಲೈಫಲ್ಲಿ ನಾನು ಸ್ವಿಮ್ಮಿಂಗಲ್ಲಿ ಆಲ್ಮೋಸ್ಟ್ ಸಿಲ್ವರ್ ಮೆಡಲ್ಲೇ ಜಾಸ್ತಿ ಗೆದ್ದಿರೋದು. ಸೊ ಇಷ್ಟು ಮೆಡಲ್ಸ್ ಇದೆ ಸಿಲ್ವರ್, ತುಂಬ ಇದೆ. ಇಷ್ಟು ಮೆಡಲ್ಸ್ ಇದೆ ಸಿಲ್ವರ್. ಅದರಲ್ಲಿ ನನಗೆ ಫೇವ್ರೆಟ್ ಬಂದು ಈ ಒಂದು ಫೋಟೋ ಹಾಕ್ತೀನಿ ನೋಡಿ. ಈ ಒಂದು ಮೆಡಲ್ ಸಖತ್ ಇಷ್ಟ. ಸ್ವಲ್ಪ ಇವಾಗ
ಹಳೇದಾಗ್ಬಿಟ್ಟಿದೆ. ತುಂಬ ಭಾರ ಇದೆ ಮತ್ತು ಕ್ವಾಲಿಟಿನೂ ಹಂಗೆ ಇದೆ, ತುಂಬ ಚೆನ್ನಾಗಿದೆ. ದಸರಾದಲ್ಲಿ ಕೊಟ್ಟಿರೋದು ಇದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಬ್ರಾನ್ಸ್ ನೋಡಿ. ಬ್ರಾನ್ಸ್ ಕೆಲವೊಂದು ಸ್ಟಿಕ್ಕರ್ಗಳು ಬಿದೋಗ್ಬಿಟ್ಟಿದೆ ನೋಡಿ, ಇಲ್ಲೇ ಇದೆ ಸ್ಟಿಕ್ಕರ್ಗಳು. ಕೆಲವೊಂದು ಸ್ಟಿಕ್ಕರ್ಗಳು ಇದ್ರ ಮೇಲೆ ಅಂಟಿಸ್ತಾರಲ್ಲ, ಅದೆಲ್ಲ ಬಿದೋಗ್ಬಿಟ್ಟಿದೆ, ಹಳೇದಾಯ್ತಲ್ಲ, ಸೊ ಎಲ್ಲ ಬಿದೋಗ್ಬಿಟ್ಟಿದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಹಳೇದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಹಾಗೆ ಇಟ್ಕೊಂಡಿದ್ದೀನಿ ನ್ಯಾಪ್ಕೋಕ್ಕೋಸ್ಕರ. ಇಸ್ ಬ್ರಾನ್ಸ್ ಮಾಡಲ್. ಸೊ ಇಷ್ಟೇ ಗೈಸ್. ಸೊ ನನ್ನ ಸ್ವಿಮ್ಮಿಂಗ್ ಲೈಫ್ ತುಂಬ ಹೇಳಿದ್ನಲ್ಲ, ಫಸ್ಟ್ ಹೇಳ್ದಂಗೆ ಇಷ್ಟೆಲ್ಲ ನಾನು ಹಿಂಗೆ ಶ್ರಮ ಪಟ್ಟಿದ್ದೀನೋ ಅದೇ ಥರ ನಮ್ಮ ಅಪ್ಪ ಅಮ್ಮನೂ ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಇದರಿಂದ ತುಂಬ ಓಡಾಡಿದ್ದಾರೆ. ಇವನ್ ನನ್ನ ತಂಗಿನೂ ಇದ್ಲು ಸ್ವಿಮ್ಮಿಂಗಲ್ಲಿ, ಅವಳು ಮಾಡ್ತಿದ್ಲು. ಬಟ್ ಅವಳೇನೋ ಕೆಲವೊಂದು ಟೈಮಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡು ಅವಳು ಬಿಟ್ಲು. ಬಟ್ ಯಾ ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಎಲ್ಲ ದುಡ್ಡು ಖರ್ಚು ಮಾಡಿರೋದು ಇದರಲ್ಲೇ ಖರ್ಚು ಮಾಡ್ಬಿಟ್ರು ಪಾಪ. ನನ್ನ ಲೈಫಲ್ಲಿ ಒಂಥರ ಪ್ರೌಡ್ ಮೂಮೆಂಟ್ ಅಂದರೆ ನನ್ನ ಸ್ವಿಮ್ಮಿಂಗ್ ಅಂತಲೇ ಹೇಳ್ಕೊಬೋದು. ಈವನ್ ನಾನು ನ್ಯಾಷನಲ್ಸ್ಗೆ ಹೋಗಿದ್ದು, ಕೆಲವೊಂದು ಸ್ಟೇಟ್ಸಲ್ಲಿ ವಿನ್ ಆಗಿದ್ದೆಲ್ಲ ಕೆಲವೊಂದು ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ. ಅದರಲ್ಲೊಂದು ಎರಡು ಸರಿ ಏನೋ ನ್ಯೂಸ್ ಪೇಪರಲ್ಲಿ ನಾನು ಬಂದಿದ್ದೀನಿ. ಆ್ಯಂಡ್ ಕೆಲವೊಂದು ಸರಿ ಹೆಸರು ಕೂಡ ಬಂದಿದೆ. ನಾನು ಕೂಡ ಸ್ವಲ್ಪ ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದಿತ್ತು. ಸೆಕೆಂಡ್ PU ನಾನು ಸೈನ್ಸ್ ತಗೊಂಡಿದ್ರಿಂದ ಸ್ವಲ್ಪ ಗಿವ್ ಅಪ್ ಮಾಡಬೇಕಾಗಿತ್ತು. ಎಕ್ಸಾಮ್ಸು ಓದ್ಕೋಬೇಕಿತ್ತು, ಎಲ್ಲ ಮಾಡ್ಕೋಬೇಕಿತ್ತು. ಸೊ ಅದರಿಂದ ಗಿವ್ ಅಪ್ ಮಾಡ್ಕೊಳ್ಳೇಬೇಕಿತ್ತು, ಆಪ್ಷನ್ ಇರಲಿಲ್ಲ. ಅದರಿಂದ ಸ್ವಲ್ಪ ಬಿಟ್ಬಿಟ್ಟೆ. ಸೊ ಇವಾಗ ತಿರ್ಗಾ ನಾನು ಅದೇ ರೂಟೀನ್ಗೆ ಹೋಗ್ಬೇಕು ಅಂತ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಮಾಡಕ್ಕೆ ಟ್ರೈ ಮಾಡಿದ್ದೀನಿ 2-3 ಸರಿ, ಬಟ್ ಆಗ್ತಾ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಆ ಟೈಮೇ ಬೇರೆ, ಈ ಟೈಮೇ ಬೇರೆ. ಸೊ ಎಲ್ಲರೂ ಅನ್ಕೋತಿರ್ತೀರ, ನನ್ನ ಬಾಡಿ ನೋಡಿ, ನನ್ನ ಇದನ್ನ ನೋಡಿ, ನನ್ನ ಫಿಸಿಕ್ ನೋಡಿ, ಇವಳು ಸುಮ್ಮನೆ ಮಾಡ್ತಾಳ ಅಂತ ಅನ್ಕೊಂತಿರ್ತೀರ. ಖಂಡಿತ ಇವಾಗ ನೋಡಿ ಜಡ್ಜ್ ಮಾಡಬೇಡಿ. ಫಸ್ಟ್ ಇದ್ದಿದ್ದೇ ಬೇರೆ, ನಾನು ಇವಾಗಿರೋದೇ ಬೇರೆ. ಓಕೆನಾ? ಇವಾಗ ನಾನು ಏನು ಮೇಂಟೈನ್ ಮಾಡ್ತಾಯಿಲ್ಲ ನನ್ನ ಬಾಡಿನ. ಅವಾಗ ಹೇಗಿತ್ತು ಅಂದರೆ ತುಂಬ ಫಿಟ್ ಆಗಿದೆ. ಇವಾಗಂತೂ ಅಷ್ಟು ಫಿಟ್ಟಾಗಿಲ್ಲ. ಸೊ ಯಾ, ದಿಸ್ ಈಸ್ ಮೈ ಸ್ವಿಮ್ಮಿಂಗ್ ಲೈಫ್. ನಾನು ಮಾಡಿರುವಂಥ ಕೆಲವೊಂದು ಅಚೀವ್ಮೆಂಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಆ ಒಂದು ಕಾರಣಕ್ಕೆ ಹೇಳ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಅಮ್ಮಗೆ. ತುಂಬ ಕಷ್ಟಪಟ್ಟಿದ್ದಾರೆ ಪಾಪ. ಹೈಟಾಗಿ ಬೆಳೆಯೋಕ್ಕಂತ ಕಳಿಸಿದ್ದು, ಆದರೆ ನಾನು ಹೈಟಾಗಿ ಬೆಳೆದಿದ್ದೀನಿ ಅಲ್ಲೋ ಗೊತ್ತಿಲ್ಲ. ಬಟ್ ಇಷ್ಟೊಂದು ಸರ್ಟಿಫಿಕೇಟ್ಸ್, ಇಷ್ಟೊಂದು ಮೆಡಲ್ಸು, ನ್ಯಾಷನಲ್ಸ್ ಅಟೆಂಡ್ ಮಾಡಿದ್ದೀನಿ. ಅದು ಒಂದು ನನಗೆ ಎತ್ತರಕ್ಕೆ ತೋರಿಸ್ತಾ ಇದೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಅನ್ಸಿದ್ರೆ ನಿಮಗೆ ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ. ಲಾಸ್ಟ್ ವಿಡಿಯೋಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇದೇ ಥರ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ತೊಗೊಂಡು ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಬಾಯ್. See you in the next video.